ಗುಡ್ ಮಾರ್ನಿಂಗ್. ಮೌಲ್ಯಯುತವಾದಂಥ ಶಿಕ್ಷಣ ನಾಡಿನ ದೇಶದ ಅಭಿವೃದ್ಧಿಯ ಪಥದೊಳಗೆ ಭದ್ರ ಬುನಾದಿ ಅಂತ ಹೇಳ್ಬೋದು. ಶಿಕ್ಷಣದ ಅಡಿಪಾಯ ಸುಭದ್ರವಾಗಿದ್ದರೆ, ನೈತಿಕತೆಯಿಂದ ಕೂಡಿದರೆ, ಮೌಲ್ಯದಿಂದ ಇದ್ದರೆ ಅದೊಂದು ಸುಸಂಸ್ಕೃತ ಸಂಸ್ಕಾರವಂತ ನಾಗರಿಕ ಪ್ರಜೆಗಳನ್ನು ಹುಟ್ಟಾಕ್ತವೆ. ಅದಲ್ಲದ ಮೌಲ್ಯವೇ ಇಲ್ಲದ, ಮೌಲ್ಯಗಳು ಕಡಿಮೆಯಾದ, ಗುಣಮಟ್ಟದಿಂದ ದೂರವಾದಂಥ ಶಿಕ್ಷಣ ನಾಡಿಗೆ ಆತಂಕ, ಭಯಗ್ರಸ್ತ, ರೋಗಗ್ರಸ್ತ ಪ್ರಜೆಗಳನ್ನು ನಿರ್ಮಾಣ ಮಾಡಿಕೊಡ್ತದೆ. ಅದರಿಂದ ಯಾರ ಮತ್ತು ಯಾವ ರೀತಿಯ ಏಳಿಗೆ ಕೂಡ ಸಾಧ್ಯ ಇಲ್ಲ. ಈ ಅಂಕಪಟ್ಟಿಯ ಆಧಾರಿತ ಶಿಕ್ಷಣ, ಅದರಿಂದ ಆಗ್ತಾ ಇರೋ ಸಾಧನೆ, ಆ ಫಲಿತಾಂಶವನ್ನು ಸಮೀಕ್ಷೆ ಮಾಡಿದಾಗ ಕಂಡಾಗ ದಿಗಿಲಾಗ್ತದೆ, ಆತಂಕವಾಗ್ತದೆ, ಆಶ್ಚರ್ಯವೂ ಅನ್ನಿಸ್ತದೆ. ಯಾಕಿಂಥ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಸರ್ಕಾರ? ಸರ್ವರಿಗೂ ಶಿಕ್ಷಣ ಯಾವ ದೇಶದಿಂದ ತೆಗಿತೋ 26 ವರ್ಷಗಳಾಯಿತು ಈಗ ಬಂದದು. 26 ವರ್ಷಗಳ ಅವಧಿ ಒಳಗೆ ಭಾರತ ದೇಶದ ಶೈಕ್ಷಣಿಕ ಗುಣಮಟ್ಟ, ಮನುಷ್ಯರಲ್ಲಿನ ನೈತಿಕ ಗುಣಮಟ್ಟ, ಎಲ್ಲ ಕ್ಷೇತ್ರಗಳಲ್ಲಿ ನಡೀತಾ ಇರುವ ಅನ್ಯಾಯ, ಅಕ್ರಮಗಳು, ದುರ್ಮಾರ್ಗಗಳು, ದುರಾಚಾರಗಳು, ಅನಾಚಾರಗಳು ಕಣ್ತುಂಬ ನೋಡ್ತಾ ಇದ್ದೀವಿ. ಇವತ್ತು 26 ವರ್ಷಗಳಾಚೆ ಇರಲೇ ಇಲ್ಲ ನಿಂಥವೆಲ್ಲ ಇದ್ದು. ಇವು ಅವಾಗಲೂ ಎಂದಾದರೂ ಭಾರತ ದೇಶದೊಳಗೆ ಇದ್ದದ್ದೇ ಕದ್ದು ಮುಚ್ಚಿ ಮರಿ ಒಳಗೆ, ಸ್ವಲ್ಪ ಮಾನ ಮರ್ಯಾದೆ ಒಳಗೆ ಅಂಥವರು ಇದ್ದರು. ಅಪರಾಧಿಗಳು, ಕಳ್ಳರು, ಕಾಕರು, ಭ್ರಷ್ಟರು ಒಂದು ಸ್ವಲ್ಪ ಮರ್ಯಾದೆಯ ಮುಸುಕಿನೊಳಗಿದ್ರು ಅವಾಗ. ಈಗೇನಾಗ್ಬಿಟ್ಟಿದೆ, ಸಂಪೂರ್ಣ ಬೀದಿ ಒಳಗೆ ನಿಂತು ಮಾನವ ಕುಲದ ನೈತಿಕತೆಯನ್ನೇ ಹರಾಜು ಹಾಕುವಂಥ ಕ್ಷಣ ವರದಿಗಳು, ಕ್ಷಣ ತಲ್ಲಣಗೊಳಿಸುವಂಥ ಕ್ರೈಮ್ಸ್ಗಳು, ಅಪರಾಧಗಳು, ಇಡೀ ಭಾರತ ದೇಶವನ್ನೇ ಬೆಚ್ಚಿ ಬೀಳಿಸುವಂಥ ದುರ್ಘಟನೆಗಳು, ದುರಂತಗಳು ಎಂಥಿಂಥವು ಕೇಳ್ತಾ ಇದ್ದೀವಿ ಅಂತಂದರೆ ಅದೆಲ್ಲದಕ್ಕೂ ಕಾರಣ ಈ ಸರ್ವ ಶಿಕ್ಷಣ ಅಭಿಯಾನ ಮತ್ತು ಮೀಸಲಾತಿ. ಯಾಕೆ ಇದನ್ನೇ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡಂಥವನಿಂದ ಅಪರಾಧಗಳಾಗಲ್ಲ. ಸಂಪೂರ್ಣವಾಗಿ ಏನು ತಿಳ್ಕೊಂಡು, ಅರ್ಥ ಮಾಡಿಕೊಂಡು, ಉತ್ತಮವಾದದ್ದನ್ನು ಸ್ವೀಕಾರ ಮಾಡಿ ಸಜ್ಜನನಾಗಿ ಬದುಕ್ತಾ ಇರ್ತಾನಲ್ಲ ವ್ಯಕ್ತಿ, ಅವನಿಂದ ಆಗಲ್ಲ. ಅರ್ಧಂಬರ್ಧ ಕೇವಲ ಈ ಅಂಕಪಟ್ಟಿಗಳ ಆಧಾರದಿಂದ ನೇಮಕ, ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ ಅಂಥವರ ನೇಮಕ, ಆಸಕ್ತಿ ಇಲ್ಲ, ಹಂಬಲ ಇಲ್ಲ, ತುಡಿತ ಇಲ್ಲ, ಮಿಡಿತ ಇಲ್ಲ, ಕೆಲಸದಲ್ಲಿ ಶ್ರದ್ಧೆ ಇಲ್ಲ, ನಿಷ್ಠೆ ಇಲ್ಲ, ಅನಾಯಾಸವಾಗಿ ಎಲ್ಲವನ್ನ ಗಿಟ್ಟಿಸ್ಕೊಂಡು ಕೊಬ್ಬಿ ಮೆರೆಯುವಂಥ ಆ ರಾಕ್ಷಸರ ಬಾಹುಳ್ಯದಿಂದ, ಮೆಜಾರಿಟಿಯಿಂದ ದೇಶದ ಎಲ್ಲೆಡೆ ಇಂಥ ಅವಘಡಗಳು ಸಂಭವಿಸ್ತಾ ಇರೋದು. ಅನರ್ಹನಾಗಿದ್ದರೂ ಪರವಾಗಿಲ್ಲ, ಅರ್ಹತೆ ಇಲ್ಲದೆ ಹೋದರೂ ಪರವಾಗಿಲ್ಲ, ಅಯೋಗ್ಯನಾಗಿರಬಾರ್ದು. ಒಂದು ನಿರ್ದೇಶಿತ ಸ್ಥಾನದಲ್ಲಿ ಕೂತಂಥ ವ್ಯಕ್ತಿ ಯೋಗ್ಯನಾಗಿರಬೇಕು ಆ ಸ್ಥಾನಕ್ಕೆ. ಅರ್ಹನಂತೂ ಆಗಿರಲೇಬೇಕು. ಹೇಳ್ತಾ ಇದ್ದೀನಿ, ಒಂದು ವೇಳೆ ಅರ್ಹತೆ ಇಲ್ಲಪ್ಪ, ಅವನ ಹತ್ರ ಕ್ವಾಲಿಫಿಕೇಷನ್ ಇಲ್ಲ, ಯೋಗ್ಯನಿದ್ದಾನೆ ಅದನ್ನು ಮಾಡಲಿಕ್ಕೆ, ಕೊಟ್ಟರೆ ಏನು ತಪ್ಪಿಲ್ಲ, ಅವನು ನಿಭಾಯಿಸ್ಕೊಂಡು ಹೋಗ್ತಾನೆ. ಆದರೆ ಬರೀ ಅರ್ಹತೆ ಆಧಾರದ ಮೇಲೆ ಅಯೋಗ್ಯರನ್ನು ಆ ಸ್ಥಾನಕ್ಕೆ ಕೂರಿಸಿದಾಗ ದುರಂತಗಳು ತಪ್ಪಿದ್ದಲ್ಲ. ಕಟ್ಟಿಟ್ಟ ಬುತ್ತಿ. ಹಾವಿಗೆ ಹಾಲೆರೆದಷ್ಟೇ ಲೆಕ್ಕ, ಹಾವಿನ ಜೊತೆ ಸ್ನೇಹ ಮಾಡಿದಂತೆಯೇ ಲೆಕ್ಕ. ಇಂಥವೆಲ್ಲ ಮೂರ್ಖತನ ಆಗಿಬಿಡ್ತದೆ. ಇದು ಮೂರ್ಖತನ. ಇಂಥವ್ರನ್ನು ಪೋಷಣೆ ಮಾಡೋದು, ಇಂಥವ್ರನ್ನು ಬೆಂಬಲಿಸೋದು, ಇಂಥವ್ರನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತೀನಿ ಅನ್ನೋದು, ಸಿಂಹಾಸನದ ಮೇಲೆ ಒಯ್ದು ಕೂರಿಸಿದ್ರೂ ಕೂಡ ಶ್ವಾನ ಮಾಡೋ ಕೆಲಸವನ್ನೇ ಅವರು ಮಾಡ್ತಾ ಇರೋದು ಕಣ್ಣಿಗೆ ರಾಚುವಂತಿದೆ. ಎಲ್ಲ ಕ್ಷೇತ್ರಗಳು ಎಲ್ಲಿ ಸೇವಾ ಮನೋಭಾವದಿಂದ ಮಾಡಬೇಕಲ್ಲ, ಆ ಎಲ್ಲ ಕ್ಷೇತ್ರಗಳು ಎಂದು ಬಿಸ್ನೆಸ್ ಆಗಿ ಮಾರ್ಪಟ್ಟು ಕರ್ಮಕಾಂಡಗಳು ನಿತ್ಯವೂ ಕಂಡು ಪಾಪ ಕೂಪ ಅಂತೀವಲ್ಲ, ಪಾಪದ ಕೂಪದೊಳಗೆ ಹೊರಳಾಡಿ ಏಳುವಂತಹದ್ದು ಈ ಅತಿಯಾದ ಕಾಳಜಿ. ಇದು ಕೆಳವರ್ಗದವರನ್ನು ಮೇಲ್ವರ್ಗಕ್ಕೆ ತರ್ತೀವಿ, ಮೇಲ್ವರ್ಗದವರನ್ನ ತುಳಿದು ಬಿಟ್ಟು
ಕೆಳವರ್ಗದವರನ್ನು ಮೇಲೆ ತಂದರೆ ಏನು ಸಮಾನತೆ? ಒಂದನ್ನು ಕೆಳಗೆ ನೂಕೋದು, ಒಂದನ್ನು ಮೇಲೆತ್ತೋದು. ಆದರೆ ಈಗ ಮೇಲ್ವರ್ಗದವರನ್ನು ಕೆಳಗೆ ಒತ್ತಿ ಮನುಷ್ಯತ್ವವನ್ನೇ ಕೆಳಗೆ ಒತ್ತಿಬಿಟ್ಟಿರಿ. ಅವರು ಮಾನವರಾಗಿದ್ದರು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರುವಂಥ ಮನುಷ್ಯರಾಗಿದ್ದರು. ಅವರು ಕಳ್ಳತನ ಮಾಡೋರು ಸಹಿತ ಕದ್ದು ಮುಚ್ಚಿ ಮಾಡ್ತಿದ್ರು, ಕುಡಿದ್ರು ಸಹಿತ ಕದ್ದು ಮುಚ್ಚಿ ಮರ್ಯಾದೆಯೊಳಗೆ ಕುಡಿತಿದ್ರು. ಏನೋ ಕೆಡಕು ಕೆಲಸಗಳು ಮಾಡಿದ್ರು ಎಲ್ಲೆಲ್ಲೋ ಏನೇನೋ ಮಾಡ್ತಿದ್ರು. ಅವರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಸ್ವಲ್ಪ ಮರ್ಯಾದೆ ಅಂಜ್ತಿದ್ರು, ಗೌರವ ಇತ್ತು ಅವಾಗ. ಆದರೆ ಇವತ್ತಿನ ಜನರೇಷನ್ ರಾಜಾರೋಷವಾಗಿ ಹಾದಿ ಬೀದಿಯೊಳಗೆ ಎಲ್ಲವನ್ನ ಮಾಡೋ ಅಂಥ ಧೈರ್ಯ, ಭಂಡ ಧೈರ್ಯವನ್ನು ಬೆಳೆಸ್ಕೊಂಡು ದೇಶಕ್ಕೆ ಕಂಟಕ, ಸಮಾಜಕ್ಕೆ ಕಂಟಕ, ಮನೆಗೆ ಕಂಟಕ, ತಮಗೆ ತಾವೇ ಕಂಟಕಗಳಾಗಿ ಪರಿವರ್ತನೆ ಆಗಿರೋದು ನೋವಿನ ಸಂಗತಿ, ಬಹಳ ನೋವಿನ ಸಂಗತಿ ಇದು. ಪ್ರಸ್ತುತ ಇಂದಿನ ಮಕ್ಕಳಿಗೆ ಮೌಲ್ಯದ ಶಿಕ್ಷಣ ಕೊಡೋ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ. ಅವರಿಗೆ ಮೌಲ್ಯಯುತ ಶಿಕ್ಷಣ ಕೊಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಅಂದರೆ ಅವರೇ ಮೊದಲು ಮೌಲ್ಯಯುತ ಶಿಕ್ಷಕರಾಗಿಲ್ಲ. ಬಹಳ ನೇರವಾಗಿ ಕಂಡುಂಡ ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಎಲ್ಲೋ ಒಳಗೊಂದು ಹೊರಗೊಂದು ಮಾಡಿ ಇವರಿಗೆ ಶುಗರ್ ಕೋಟಿಂಗ್ ಮಾಡಿ ಓಲೈಸೋ ಅಗತ್ಯ ಇಲ್ಲ. ಮೊದಲು ಇವರೇ ಏಬಲ್ ಪರ್ಸನ್ಸ್ ಆಗಬೇಕು. ಮೊದಲು ನೈತಿಕತೆ, ಆರೋಗ್ಯ, ಹಂಬಲ, ಶಿಕ್ಷಕರ ಆ ವೃತ್ತಿಯ ಬಗ್ಗೆ ಗೌರವ, ಪ್ರೀತಿ, ಶ್ರದ್ಧೆ, ನಿಷ್ಠೆ ಎಲ್ಲವನ್ನ ಸಂಪನ್ಮೂಲತೆ ಮುಖ್ಯವಾಗಿ ಕಲಿಸುವಂಥ ಹೇಳುವಂಥ ವಿಷಯದೊಳಗೆ ಸಂಪನ್ಮೂಲತೆಯನ್ನು ಹೊಂದಿ ಆ ಸ್ಥಾನಕ್ಕೆ ಹೋದರೆ ಒಂದು ಗೌರವ. ಸಿಕ್ಕವರೆಲ್ಲ ಶಿಕ್ಷಕರಾಗೋದು ಈ ಒಂದು ರೀತಿಯ ಅಸಂಬದ್ಧತೆಗೆ ಕಾರಣ, ಒಪ್ಕೊಳ್ಳಬೇಕಾದಂಥ ಸಂಗತಿ. ಜ್ಞಾನವಂತ, ಭಾಷಾಶುದ್ಧಿ, ಚತುರ, ವಾಗ್ಮಿ, ಪಾಂಡಿತ್ಯ, ಅಭಿವ್ಯಕ್ತಿ ಕೌಶಲ್ಯ, ಒಳ್ಳೆಯ ನಟನ ಚಾತುರ್ಯ, ಟೀಚರ್ ಈಸ್ ಅ ಗುಡ್ ಆ್ಯಕ್ಟರ್ ಹೇಳಬೇಕು. ಆ್ಯಕ್ಟರ್ನೇ ಅವನು ಆ್ಯಕ್ಟರ್. ಹಂಗೆ ರೀತಿ ಯಾವ ನಮೂನೆಯ ಮಕ್ಕಳ ಜೊತೆ ಹೇಗೆ ವರ್ತನೆ ಮಾಡಿದ್ರೆ ಅವು ನಮ್ಮ ದಾರಿಗೆ ಬಂದವು, ಮೌಲ್ಯಯುತವಾದ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಆದೀತು, ಭವ್ಯ ಭಾರತದ ಕನಸು ನನಸಾದೀತು, ಮತ್ತು ಆ ಭವ್ಯ ಕಾಲ ಮರುಕಳಿಸೀತು ಎನ್ನುವ ತುಡಿತ ಸದಾ ಶಿಕ್ಷಕನಲ್ಲಿರಬೇಕು. ಸ್ಪಂದನೆ ಇರಬೇಕು, ಮಿಡಿತ, ಶಿಕ್ಷಣದ ಬಗ್ಗೆ ಆಸೆ, ಕನಸುಗಳು ಗರಿಗೆದರಬೇಕು ಅವನ ಮನಸ್ಸಲ್ಲಿ. ತನ್ನ ತನು ಮನ ಧನವೆಲ್ಲವನ್ನು ಸಮರ್ಪಣೆ ಮಾಡಿ ಸರ್ವಾರ್ಪಣೆ ಮಾಡಿದಾಗ ಮಾತ್ರ ಒಂದೇನೋ ಒಂದು ಘನವಾದ ಸಾಧನೆ ಸಾಧ್ಯ ಆದೀತು. ಅದನ್ನು ಬಿಟ್ಟು ಬರೀ ದುಡ್ಡಿಗೋಸ್ಕರ ನಾನು ಶಿಕ್ಷಕನಾಗ್ತೀನಿ ಅಂತಂದರೆ ಬಹುಶಃ ಈ ಶಿಕ್ಷಣ ಹೀಗೆ ಅಧೋಗತಿಗೆ ಸಾಗ್ತಾ ಮಕ್ಕಳೆಲ್ಲರೂ ಯಾವುದೋ ದಾರಿ ಹಿಡಿದು ನಮ್ಮ ದೇಶ ಇನ್ನೂ ಯಾವ ರೀತಿಯ ಪರಿವರ್ತನೆ ಆಗ್ತದೆ ಹೇಳೋಕ್ಕಾಗಲ್ಲ.